ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನಕ್ಕೆ ಮುಂಗಾರು ಮಳೆ ಮೇ 31ಕ್ಕೆ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ. ಪೆನ್ ಡ್ರೈವ್ ಹಂಚಿಕೆ ಆರೋಪಿಗಳಿಗೆ ಬಂಧನದ ಭೀತಿ, ಜಾಮೀನಿಗಾಗಿ ಹೈಕೋರ್ಟ್ ಮೊರೆ. ಜಿಲ್ಲೆಯಲ್ಲಿ ಮುಂದುವರಿದ ನಾಯಿಗಳ ದಾಳಿ, ಹಾಸನದಲ್ಲಿ 15 ಜನರಿಗೆ ಗಾಯ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸುತ್ತಿದ್ದು, ಈ ನಡುವಲ್ಲೇ ಹವಾಮಾನ ಇಲಾಖೆ ರಾಜ್ಯದ ಜನತೆಗೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಇದೇ ಮೇ 30ರಂದು ನೈಋತ್ಯ ಮುಂಗಾರು ಮಳೆ ಕೇರಳ ಮೂಲಕ ರಾಜ್ಯ ಪ್ರವೇಶಿಸಲಿದೆ ಅಂತ ಮಾಹಿತಿ ನೀಡಿದೆ. ಕಳೆದ ವರ್ಷ ಮುಂಗಾರು ಮಳೆ ಕೈಕೊಟ್ಟು ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳು ಭೀಕರ ಬರಗಾಲ ಎದುರಿಸುತ್ತಿದ್ದವು. ಆದರೆ ಈ ಬಾರಿ ಉತ್ತಮವಾದ ಮುಂಗಾರು ಮಳೆಯಾಗುವ ನಿರೀಕ್ಷೆ ಇದ್ದು ರಾಜ್ಯದ ಜನತೆ ನಿಟ್ಟುಸಿರು ಬಿಡುವಂತಾಗಿದೆ. ಕೃಷಿ ಆಧಾರಿತ ಭಾರತದ ಆರ್ಥಿಕತೆಗೆ ಜೂನ್, ಜುಲೈ, ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳುಗಳೇ ನಿರ್ಣಾಯಕ. ಈ 4 ತಿಂಗಳು ಮಳೆಗಾಲಕ್ಕೆ ಉತ್ತಮ ವೇದಿಕೆಯಾಗಿದೆ. ಈ ಬಾರಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ ರಾಜ್ಯದ ಕರಾವಳಿ ಭಾಗಕ್ಕೆ ಮುಂಗಾರು ಮಾರುತಗಳು ಜೂನ್ 2 ಅಥವಾ 3ಕ್ಕೆ ಪ್ರವೇಶ ಮಾಡುವ ನಿರೀಕ್ಷೆ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಹಂಚಿಕೆ ಆರೋಪ ಹೊತ್ತಿರುವ ಕೆಲವರಿಗೆ ಬಂಧನದ ಭೀತಿ ಕಾಡುತ್ತಿದೆ. ಭೀತಿಯಿಂದ ಪಾರಾಗಲು 4 ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹಾಸನ ಜಿಲ್ಲಾ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆರೋಪಿಗಳಾದ ನವೀನ್ ಗೌಡ, ಪ್ರಜ್ವಲ್, ಮಾಜಿ ಕಾರು ಚಾಲಕ ಕಾರ್ತಿಕ್, ಕಾಂಗ್ರೆಸ್ ಮುಖಂಡ ಪುಟ್ಟಿ ಅಲಿಯಾಸ್ ಪುಟ್ಟರಾಜ್ ಹಾಗೂ ಚೇತನ್ ಎಂಬುವರು ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸ್ವೀಕರಿಸಿರುವ ಕೋರ್ಟ್ ವಿಚಾರಣೆ ನಡೆಸಿ ತಕರಾರು ಅರ್ಜಿ ಸಲ್ಲಿಸಲು ಪೊಲೀಸರಿಗೆ ಸೂಚನೆ ನೀಡಿ ವಿಚಾರಣೆಯನ್ನ ಮೇ 28ಕ್ಕೆ ಮುಂದೂಡಿದೆ. ಹಾಸನದ ಸಿದ್ದಯ್ಯನಗರ ಬಡಾವಣೆಯಲ್ಲಿ ಬೀದಿ ನಾಯಿಗಳು ಮಹಿಳೆಯರು, ಮಕ್ಕಳು ಸೇರಿದಂತೆ ಸಿಕ್ಕವರ ಮೇಲೆ ಎರಗಿ ಅಟ್ಟಾಡಿಸಿ ಕಚ್ಚಿದ್ದರಿಂದ 15ಕ್ಕೂ ಹೆಚ್ಚು ಜನರು ಗಾಯಗೊಂಡ ಘಟನೆ ನಡೆದಿದೆ. ಸಿದ್ದಯ್ಯನಗರದ ರಸ್ತೆಗಳಲ್ಲಿ ಬೇಕಾಬಿಟ್ಟಿ ಓಡಾಡಿದ ಬೀದಿ ನಾಯಿ ಜನರ ಮೇಲೆ ದಾಳಿ ಮಾಡಲಾರಂಭಿಸಿತು. ಜನರು ಅದರಿಂದ ತಪ್ಪಿಸಿಕೊಳ್ಳುವಷ್ಟರಲ್ಲಿ ಹಲವರಿಗೆ ಕಚ್ಚಿ ಒಂದು ರಸ್ತೆಯಲ್ಲಿ ಜನರು ದೊಣ್ಣೆ ಹಿಡಿದು ಓಡಿಸಿದ್ರೆ ಮತ್ತೊಂದು ರಸ್ತೆಗೆ ಓಡಿ ಅಲ್ಲಿ ಪಾದಚಾರಿಗಳ ಮೇಲೆ ದಾಳಿ ಮಾಡಿ ಪರಾರಿಯಾಗ್ತಿತ್ತು. ಜನರು ಬೆನ್ನತ್ತಿದರೂ ಸಿಗದೆ ತಪ್ಪಿಸಿಕೊಂಡು ಓಡಿದ ಶ್ವಾನ ಸುಮಾರು 9 ಜನರನ್ನ ಗಾಯಗೊಳಿಸಿದ್ದು ಎಲ್ಲರೂ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದಾಳಿ ಮಾಡಿದ ನಾಯಿಗೆ ರೇಬಿಸ್ ಸೋಂಕು ತಗುಲಿರುವ ಭೀತಿಯಿಂದ ಹುಚ್ಚುನಾಯಿ ಕಡಿತದಿಂದ ಗಾಯಾಳುಗಳು ಭೀತಿ ಎದುರಿಸುವಂತಾಗಿದೆ. ಗಾಯಗೊಂಡವರು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪದೇ ಪದೇ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚುತ್ತಿದ್ದು, ಇತ್ತೀಚೆಗೆ ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ಮಾಡಿದ್ದ ಘಟನೆ ಮಾಸುವ ಮುನ್ನವೇ ಮತ್ತೆ ದಾಳಿ ನಡೆದಿದ್ದು, ನಗರಸಭೆ ಬೀದಿ ನಾಯಿ ಹಾವಳಿ ತಡೆಯುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಬೀದಿ ನಾಯಿಗಳ ಸಂತತಿ ಹೆಚ್ಚುವುದರೊಂದಿಗೆ ದಾಳಿ ಮಾಡುವ ಪ್ರಕರಣ ನಡೆಯುತ್ತಿದೆ, ಸಾರ್ವಜನಿಕರು ಆರೋಪಿಸಿದ್ದಾರೆ. ತಳ ಸಮುದಾಯಗಳ ಅಸ್ತಿತ್ವಕ್ಕಾಗಿ ಕಳೆದ 40 ವರ್ಷಗಳಿಂದ ದುಡಿಯುತ್ತಿರುವ ಡಾಕ್ಟರ್ ಸಿ.ಎಸ್. ದ್ವಾರಕನಾಥ್ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು ಎಂದು ಕರ್ನಾಟಕ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ.ವಿ. ಗೋವಿಂದರಾಜು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ.ವಿ. ಗೋವಿಂದರಾಜು ಮತ್ತು ಜಿಲ್ಲಾಧ್ಯಕ್ಷ ಎಸ್.ಎಸ್. ಅಣ್ಣಪ್ಪ ಶನಿವಾರ ಮಾತನಾಡಿ, ಡಾಕ್ಟರ್ ಸಿ.ಎಸ್. ದ್ವಾರಕನಾಥ್ ಅವರು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ, ಲೇಖಕರಾಗಿ, ತಳ ಸಮುದಾಯದ ಅಸ್ತಿತ್ವ ಮತ್ತು ಅಸ್ಮಿತೆಯಾಗಿ ಕಳೆದ 40 ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾರೆ. ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸಿ ರಾಜ್ಯದಾದ್ಯಂತ ನಿರಂತರವಾಗಿ ಸಂಘಟನೆ ಮಾಡುತ್ತಿದ್ದು, ದ್ವಾರಕನಾಥ್ ರವರು ವಕೀಲರಾಗಿ 4 ದಶಕಗಳಿಂದ ಎಷ್ಟೋ ದಿಕ್ಕಿಲ್ಲದ ಸಮುದಾಯಗಳಿಗಾಗಿ ಕಿರುಕಾಸು ಪಡೆಯದೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ದೇಶದ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕತೆಗೆ ಹೆಸರುವಾಸಿಯಾಗಿದ್ದ ಲಂಕೇಶ್ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ 2 ದಶಕಗಳ ಕಾಲ ಕೆಲಸ ಮಾಡಿದ್ದಾರೆ. ಇಂದಿಗೂ ಪ್ರಮುಖ ಪತ್ರಿಕೆಗಳಲ್ಲಿ ತಿಳಿದುಕೊಳ್ಳಲಾಗದ ಸಮುದಾಯಗಳ ಕುರಿತು ಲೇಖನಗಳನ್ನ ಬರೆಯುತ್ತಲೇ ಇರ್ತಾರೆ. ಇದೀಗ ರಾಜ್ಯ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ವಿಭಾಗದ ರಾಜ್ಯಾಧ್ಯಕ್ಷರು, ಮುಖ್ಯ ವಕ್ತಾರರು ಮತ್ತು ಚುನಾವಣಾ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿ ಕಳೆದ ವಿಧಾನಸಭೆ ಮತ್ತು ಈಗಿನ ಲೋಕಸಭೆ ಚುನಾವಣೆಗಳಲ್ಲಿ ರಾಜ್ಯದಾದ್ಯಂತ ಸುತ್ತಾಡಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅಂತ ಹೇಳಿದ್ರು. ಯಾಕೆಂದ್ರೆ ನಮ್ಮ SC ST ಅಲೆಮಾರಿ ಮತ್ತೆ ಆದಿವಾಸಿಗಳಿಗೆ ಎಲ್ಲ ಗುರುತಿಸಿ ಎಲ್ಲ ಕಡೆನೂ ತಿರುಗಾಟ ಮಾಡಿ ಅವರನ್ನ ಗುರುತಿಸಿ ಅವ್ರ ಕೈಲಾದಷ್ಟು ಸಹಕಾರ ಮಾಡಿರ್ತಕ್ಕಂಥವ್ರು ಸಿ.ಎಸ್. ದ್ವಾರಕನಾಥ್ ಸರ್. ಅವರಿಗೆ ಬಹಳಷ್ಟು ಸೌಲಭ್ಯ ವಂಚಿತರು ಅಲೆಮಾರಿಗಳಿದ್ದಾರೆ. ಹೈಂದ ವರ್ಗದ ಜೊತೆಗೆ ಇರ್ತಕ್ಕಂಥ ಅಲೆಮಾರಿ ಸಮಾಜಕ್ಕೆ ಬಹಳಷ್ಟು ಸೌಲಭ್ಯ ವಂಚಿತರಿದ್ದಾರೆ. ಯಾಕೆಂದ್ರೆ ಸರ್ಕಾರ ಏನೇ ಯೋಜನೆಗಳು ಬಂದರೂ ಕೂಡ ಅವರಂತಕ್ಕೆ ಸ್ವಲ್ಪ ಬಹಳ ಕಷ್ಟ ಇದೆ. ಹಾಗಾಗಿ ಕಳೆದ 40 ವರ್ಷಗಳಿಂದ
ಮೊನ್ನೆ CS ದ್ವಾರಕನಾಥ್ ಅವರು ಹಿಂದೆ ಹಿಂದುಳಿದ ಆಯೋಗದ ಅಧ್ಯಕ್ಷ ಆಗಿದ್ದಂಥವರು, ಹಾಗೆ ಲಂಕೇಶ್ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿರುವಂತಹ ಕೆಲಸ ನಿರ್ವಹಿಸತಕ್ಕಂತ CS ದ್ವಾರಕನಾಥ್ ಅವರು ಹೈಕೋರ್ಟ್ ಲಾಯರ್ ಇದ್ದಾರೆ. ಅವರು ಕಳೆದ 2-3 ದಶಕಗಳಿಂದ ಅಲೆಮಾರಿಗಳ ಪರವಾಗಿ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಅಲೆಮಾರಿಗಳ ಧ್ವನಿಯಾಗಿದ್ದಾರೆ. ನಮ್ಮ ಅಲೆಮಾರಿಗಳಲ್ಲಿ ವಿದ್ಯಾವಂತರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾ ಕಾರ್ಯದರ್ಶಿ ಮಂಜು, ಬಲರಾಮು, ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೃದಯ ಸಂಬಂಧಿಸಿದ ಕಾಯಿಲೆಯಿಂದ ಬಳಲುತ್ತಿದ್ದ 14 ವರ್ಷದ ವಿಶೇಷ ಚೇತನ ಬಾಲಕನನ್ನು ಹಾಸನದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಿಂದ ಝೀರೋ ಟ್ರಾಫಿಕ್ ಹಾಗೂ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ತುರ್ತು ವಾಹನದೊಂದಿಗೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಹಾಸನ ನಗರದ 80 ಅಡಿ ರಸ್ತೆಯ ಬಳಿ ವಾಸವಾಗಿರುವ ನಿವಾಸಿ ಅಮ್ಜದ್ ಪಾಷಾ ಮತ್ತು ರಜಿಯಾ ಬೇಗಂ ದಂಪತಿ ಪುತ್ರ 14 ವರ್ಷದ ಮೊಹಮ್ಮದ್ ಕೈಫ್ ಕಳೆದ 4 ದಿನಗಳಿಂದ ಹಿಮ್ಸ್ನ ಶ್ರೀ ಚಾಮರಾಜೇಂದ್ರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದನು. ಶನಿವಾರದಂದು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಝೀರೋ ಟ್ರಾಫಿಕ್ನಲ್ಲಿ ರವಾನೆ ಮಾಡಲಾಯಿತು. ಯಾವುದೇ ವಾಹನದ ಟ್ರಾಫಿಕ್ ಇಲ್ಲದೆ 4 ಗಂಟೆಗಳಲ್ಲಿ ಜಯದೇವ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ತೆರಳಿದ್ರು. ಒಟ್ಟು 3 ಆಂಬ್ಯುಲೆನ್ಸ್ ಜೊತೆ ಪೊಲೀಸ್ ವಾಹನವೂ ಕೂಡ ಸಾಗಿತ್ತು. ಈ ವೇಳೆ ರಸ್ತೆ ಉದ್ದಗಲಕ್ಕೂ ಯಾವ ವಾಹನ ಹೋಗದಂತೆ ಮೊದಲೇ ಸಿದ್ಧತೆಯೊಂದಿಗೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಿದ್ಧತೆ ಮಾಡಿಕೊಂಡಿದ್ದರು. ಅದಲ್ಲ ಇನ್ನೂ ಹೋಗಿಲ್ಲ, ಇನ್ನೂ 2 ಆಂಬುಲೆನ್ಸ್ ಅವೆ. ಇದಲ್ಲ ಹಿಂದ್ಗಡೆ ಪೋಷಕರು ಮಕ್ಕಳ ಭಾವನೆ ಬಗ್ಗೆ ಅರ್ಥ ಮಾಡಿಕೊಂಡರೆ ಮಾತ್ರ ಇಬ್ಬರ ನಡುವಿನ ಸಂಬಂಧದಲ್ಲಿ ಯಾವ ಬಿರುಕು ಬಿಡುವುದಿಲ್ಲ ಎಂದು ವೈದ್ಯರು ಹಾಗೂ ವಾಗ್ಮಿಗಳು ಡಾಕ್ಟರ್ ನಿರುಪಮಾ ಕಿರಣ್ ಹಾಸನದಲ್ಲಿ ಕಿವಿಮಾತು ಹೇಳಿದರು. ನಗರದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಮಾಸ್ಟರ್ PU ಕಾಲೇಜು ವತಿಯಿಂದ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅರಿವು ಹಾಗೂ ಸ್ವಾಗತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಪೋಷಕರು ಮಕ್ಕಳ ಜೊತೆ ಮಾತನಾಡಬೇಕು, ಯಾವತ್ತೂ ಒನ್ ವೇ ಆಗಬಾರದು. ಇದರಿಂದ ಆರೋಗ್ಯ ಹಾಳಾಗುತ್ತದೆ. ನೋಡುವ ದೃಷ್ಟಿಯನ್ನ ಬದಲಾಯಿಸಿಕೊಳ್ಳಿ. ಯಾವುದೇ ಸಮಸ್ಯೆ ಬಂದರೂ ಜಯಿಸುವ ಗುಣ ಬೆಳೆಸಿಕೊಳ್ಳಿ. ಆರೋಗ್ಯ ಎಂಬುದು ಹಣ ಕೊಟ್ಟರೆ ಸಿಗಲ್ಲ. ಮಾನಸಿಕ ಕಾಯಿಲೆಯನ್ನು ಮಕ್ಕಳು ಅನುಭವಿಸದೆ ಜಾಗೃತಿಯಿಂದ ಜೀವನ ಮಾಡಬೇಕು. ಸಮಾಜದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡನ್ನ ಕಾಣಬಹುದು. ಮಕ್ಕಳು ನೆಗೆಟಿವ್ ಇಂದ ದೂರ ಇರಬೇಕು. ಮಕ್ಕಳ ಜೊತೆ ಮಾತನಾಡಬೇಕಾದ್ರೆ ಓದುವ ಬಗ್ಗೆ ಸ್ವಲ್ಪ ಮಾತನಾಡಿ, ಪ್ರಪಂಚದ ಬಗ್ಗೆ ಕೂಡ ತಿಳಿಸಿಕೊಡಿ ಅಂತ ಹೇಳಿದ್ರು. 100ಕ್ಕೆ 100 ಅಂಕ ತೆಗೆಯುವ ಜೊತೆಯಲ್ಲಿ ಆತನ ಆರೋಗ್ಯದ ಬಗ್ಗೆ ನಿಗಾ ವಹಿಸಿದ್ರೆ ಉತ್ತಮ. ಪೋಷಕರು ಮಕ್ಕಳ ಭಾವನೆಯನ್ನ ಅರ್ಥ ಮಾಡಿಕೊಂಡರೆ ಮಕ್ಕಳ ಮತ್ತು ಪೋಷಕರ ನಡುವೆ ಸಂಬಂಧ ಚೆನ್ನಾಗಿರುತ್ತೆ. ಎಲ್ಲಿ ಟ್ರಾಫಿಕ್ ಎರಡೂ ಕಡೆ ಬರುತ್ತೆ ಆಗ ಸಮಸ್ಯೆ ಎದುರಾಗಬಹುದು ಅಂತ ಕಿವಿಮಾತು ಹೇಳಿದ್ರು. ಎಷ್ಟರಿಂದ ನಾವು ಮಾಡಿಕೊಳ್ಳಬಹುದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಆಮೇಲೆ ಮಾಡ್ತಾ ಹೋಗ್ತಾರೆ. ಮನೆ ಒಂದು ರಂಗದಿಂದ ಆಗುತ್ತೆ. ಯಾವ ಸ್ಥಿರ ವ್ಯಕ್ತಿಯ ಸಮತೋಲನವಾಗಿ ನಿಮ್ಮ ಶಾರೀರಿಕ ಮಾನಸಿಕ ಹಾಗೂ ಭಾವನೆಗಳು ಸ್ಪಂದಿಸಿ ಸಮತೋಲನವನ್ನು ಕಾಯ್ದಿರಿಸ್ತೀರ, ನಿಮ್ಮನೆ ದೇವಸ್ಥಾನ ಆಗುತ್ತೆ.
ನಮ್ಮತ್ರ ಬರಲು ಸಾಕಷ್ಟು ಮಕ್ಕಳು ಓದ್ತಾ ಇರೋರು, ಕೆಲಸ ಮಾಡಿ ಹಾಗಾಗಿ ಮಕ್ಕಳು ಮಾಡ್ಕೊಂಡಿರೋ ಎಲ್ಲ ನಡೆಸಬೇಕು 30+, 20+. ತುಂಬಾ ಜನ ಓದಿರೋರು ಕೆಲಸ ಸಿಕ್ಕಿ ಕೆಲಸ ಎಲ್ಲ ಕೂಡ ಸೆಟ್ಲ್ ಆಗಿರೋರು ಯಾವ ಖುಷಿ ಆಗಿಲ್ಲ ಪೋಷಕರು. ಎಲ್ಲರಿಗೂ ಎಲ್ಲರೂ ಕೊಟ್ಟಿದ್ದಾರೆ, ಆದರೆ ಸಂತೋಷ ಅನ್ನೋದು ಇಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವ ಮನೆಯಲ್ಲಿ ಮಕ್ಕಳು ಪೇರೆಂಟ್ಸ್ ಸಂಬಂಧ ಚೆನ್ನಾಗಿರುತ್ತೆ, ಎಲ್ಲಿ ಟ್ರಾಫಿಕ್ ಎಲ್ಲೂ ನಡೆಯುತ್ತೆ, ಮಕ್ಕಳಿಗೆ ಪೋಷಕರು ಮಕ್ಕಳು ಕೇಳೋ ಸ್ಥಿತಿ ನಿರ್ಮಾಣ ಆಗಿರುತ್ತೆ ಅಂತ ಮನೆ ದೇವಸ್ಥಾನ. ಎಲ್ಲಿ ಮನೆ ಟ್ರಾಫಿಕ್ ಇರುತ್ತೆ, ಮಕ್ಕಳಿಗೆ ಪೇರೆಂಟ್ಸ್ ಕೇಳೋದು ಅಥವಾ ಪೇರೆಂಟ್ಸ್ ಕೇಳಿದ್ರೆ ಮಕ್ಕಳು ಕೇಳಬೇಕು ಅನ್ನೋ ಒಂದೇ ಟ್ರಾಫಿಕ್ ಇರುತ್ತೆ. ಅದು ಈ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪಿಯು ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಬಿಎಸ್ ಮಂಜುನಾಥ್, ಕಾರ್ಯದರ್ಶಿ ಟಿಎಎಚ್ ರಾಯುಡ್, ಉಪಾಧ್ಯಕ್ಷ ಗೌಡೇಗೌಡ, ಖಜಾಂಜಿ ಎಚ್ಸಿ ನಂದಿನಿ ಇತರರು ಉಪಸ್ಥಿತರಿದ್ದರು. ನೊಂದಿರುವ ರಂಗಯ್ಯನ ಮಗ ಕುಮಾರಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸದೇ ಇದ್ದರೆ ನ್ಯಾಯ ಸಿಗುವವರೆಗೂ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಕರ್ನಾಟಕ ರಾಜ್ಯ ಹೊಲೆ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷ ನಿಡುಗರಹಳ್ಳಿ ಸಿದ್ದಪ್ಪ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಹಾಸನ ಕಸಬಾ ಹೋಬಳಿ ಜೋಡಿತಟ್ಟೆಗೆರೆ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ರಂಗಯ್ಯನ ಮಗ ಕುಮಾರಸ್ವಾಮಿ ಸುಮಾರು 40 ವರ್ಷ ವಯಸ್ಸಿನ ಇವರು ಗ್ರಾಮದಲ್ಲಿ ಹುಟ್ಟಿದಾಗಿನಿಂದ ವಾಸವಾಗಿದ್ದಾರೆ. ಇವರು ಜೋಡಿತಟ್ಟೆಗೆರೆ ಗ್ರಾಮದ ಲೇಟ್ ಪುಟ್ಟಿಗೌಡರ ಮೂರ್ನಿಮಗದಾದ ದೇವರಾಜೇಗೌಡರ ಹತ್ತಿರ ದನಗಳ ವ್ಯಾಪಾರಕ್ಕಾಗಿ ಹಳ್ಳಿಗಳಿಗೆ ಹೋಗುತ್ತಿದ್ದರು. 2024 ಜನವರಿ 22ರಂದು ಬೆಳಗ್ಗೆ 8 ಗಂಟೆಗೆ ತಡವಾಗಿ ಕೆಲಸಕ್ಕೆ ಹೋಗಿದ್ದಕ್ಕೆ ದೇವರಾಜೇಗೌಡನು ಯಾಕೋ ತಡವಾಗಿ ಕೆಲಸಕ್ಕೆ ಹೊಳೆಯ ನನ್ನ ಮಗನೇ, ನಿನಗೆ ದಿನಕ್ಕೆ 500 ರೂಪಾಯಿ ಸಂಬಳ ಕೊಡ್ತಿದ್ದೇನೆ ಅಂತ ವಾಚ್ಯ ಶಬ್ದಗಳಿಂದ ಬಾಯಿಗೆ ಬಂದಂತೆ ಬೈದು ಕೈಗೆ ಸಿಕ್ಕ ಇಟ್ಟಿಗೆ ಕಲ್ಲುಗಳಿಂದ ಮೈಕೈಗೆ ಹೊಡೆದರು. ದಬ್ಬಾಳಿಕೆ ದೌರ್ಜನ್ಯದಿಂದ ಗದರಿಸಿ, ನೀನು ಈ ವಿಚಾರವನ್ನ ಊರಿನ ಯಾರಿಗಾದ್ರೂ ಹೇಳಿದ್ರೆ ನಿನ್ನನ್ನ ಕೊಲೆ ಮಾಡುತ್ತೇನೆಂದು ಬೆದರಿಕೆ ಹಾಕಿರುವುದಾಗಿ ತೋರಿದರು. ಪೆಟ್ಟು ತಿಂದ ಮೇಲೆ ಇಮ್ಸ್ ಆಸ್ಪತ್ರೆಗೆ ಹೊರರೋಗಿಯಾಗಿ ದಾಖಲಾಗಿದ್ದು ಅದೇ ದಿನ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡುತ್ತಾರೆ. ಬೇಜವಾಬ್ದಾರಿಯಿಂದ ಆರೋಪಿ ದೇವರಾಜೇಗೌಡನ ಕುಟುಂಬದಿಂದ 1 ಲಕ್ಷ ಲಂಚ ಪಡೆದು ಸತಾಯಿಸಿ ಈ ಅಸ್ಪೃಶ್ಯತಾ ಕಾಯ್ದೆ ಕಾನೂನನ್ನ 9 ದಿನಗಳ ನಂತರ ಅಸ್ಪೃಶ್ಯತಾ ಕಾಯ್ದೆ ಕಾನೂನು ಕೇಸನ್ನ ದಾಖಲಿಸಿರ್ತಾರೆ. ಅದೇ ದಿನ ದೇವರಾಜೇಗೌಡನ ಕುಟುಂಬದಿಂದ ಮತ್ತೊಂದು ಕೌಂಟರ್ ಕೇಸ್ ದಾಖಲಿಸಿರ್ತಾರೆ. ಈ ಕೇಸನ್ನ ದೇವರಾಜೇಗೌಡನ ಅತ್ತೆ ಜಯಮ್ಮನಿಂದ ಹೇಳಿಕೆ ಕೊಡಿಸಿ ನನ್ನ ಬಳಿ ಇದ್ದ ಕರಿಮಣಿ ತಾಳಿ ಚೈನನ್ನ ಕಿತ್ತುಕೊಂಡು ಹೋಗಿರ್ತಾರೆಂದು ದೂರು ನೀಡಿರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ದೌರ್ಜನ್ಯಕ್ಕೆ ಒಳಗಾದ ಗಂಡ ಹೆಂಡತಿಯರು ಊರಿನ ದಾರಿಯಲ್ಲಿ ಸಿಕ್ಕಾಗಲೆಲ್ಲ ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡ್ತಿರ್ತಾರೆ ಅಂತ ಹೇಳಿದ್ರು. ಒಂದು ವೇಳೆ ಈ ಮನವಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಂದಿಸದಿದ್ದರೆ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನೇರ ಹೊಣೆಗಾರರಾಗಿರ್ತಾರೆ. ಈ ಅಸ್ಪೃಶ್ಯತಾ ದೌರ್ಜನ್ಯ ಕಾಯ್ದೆ ಕಾನೂನು ಅಡಿಗೆ ಸಂಬಂಧಪಟ್ಟಂತೆ ನೊಂದಿರುವ 8 ತಾಲೂಕಿನ ಗ್ರಾಮಸ್ಥರು ನಡೆದಿರುವ ಎಲ್ಲವನ್ನ ಒಗ್ಗೂಡಿಸಿ ನ್ಯಾಯ ಜಿಲ್ಲೆಯ ಸಿಗುವವರೆಗೂ ಉಪವಾಸ ಪ್ರತಿಭಟನಾ ಧರಣಿಯನ್ನ ಸಂಘವು ಮಾಡುತ್ತಿರುವುದಾಗಿ ಎಚ್ಚರಿಕೆ ಕೊಟ್ಟರು. 2024ರಂದು ಒಂದು ಅಟ್ರಾಸಿಟಿ ನಡೆದಿರುತ್ತೆ. ಏನು ಅಂದ್ರೆ, ಈ ಕುಮಾರಸ್ವಾಮಿಯನ್ನು ದೇವರಾಜೇಗೌಡ ಅಂತ ಹೇಳಿ ತಟ್ಟೆಕೆರೆನಲ್ಲಿ ದನಿನ ವ್ಯಾಪಾರ ಮಾಡ್ತಾನೆ. ಅವನ ಹತ್ರ ಸುಮಾರು 5 ರಿಂದ 6 ವರ್ಷಗಳ ಕಾಲ ಒಂಥರ ಬಾಂಡೆಡ್ ಲೇಬರ್ ಟೈಪ್, ಬೆಳಗಿನ ಜಾವ 4 ಗಂಟೆಗೆ ಹೋದ್ರೆ ಸಂಜೆ 8 ಗಂಟೆಗೆ ಮನೆಗೆ ಬರ್ತಕ್ಕಂಥದ್ದು. 8:15 ಆದ್ರೂ ಆಗ್ಬೋದು. ವೆಹಿಕಲ್ ತಗೊಂಡೋಗಿ ಹಳ್ಳಿನಲ್ಲಿ ದನಗಳನ್ನ ಖರೀದಿ ಮಾಡ್ಕೊಂಬರೋದು, ಅದನ್ನ ತುಂಬ್ಕೊಂಬರೋದು, ಆ ಕೆಲಸ ಪ್ರತಿಯೊಂದು ಕೊಟ್ಟಿಗೆ ಹಾಕಿ ಎಲ್ಲ ಕೆಲಸನೂ ಮಾಡ್ತಾ ಇದ್ದ. 22ನೇ ತಾರೀಕು ಜನವರಿ 22ರಲ್ಲಿ ಬೆಳಿಗ್ಗೆ 8 ಗಂಟೆಗೆ ಅವರ ಶ್ರೀಮತಿಯವರಿಗೆ ಏನೋ ಅನಾರೋಗ್ಯದ ಕಾರಣ ಸ್ವಲ್ಪ ಲೇಟ್ ಆಗಿ ಹೋಗ್ತಾನೆ. ಆ ದೇವರಾಜೇಗೌಡ ಅಂತಕ್ಕಂಥವನು ಭಾರಿ ಕೇವಲವಾಗಿ ಕುಮಾರಸ್ವಾಮಿ ಸೂಳೆ ಮಗ, ಬೋಳಿ ಮಗ, ಬಲಿಯ ಅಂತ ಎಲ್ಲ ಹೇಳಿ ಚಪ್ಪಲಲ್ಲಿ ಕೂಡ ತಗೊಂಡು ಹೊಡೆದಿರ್ತಾನೆ. ಆ ಘಟನೆ ನಡೆದು ಕಿರ್ಚಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮತಿ ಅವರ ಹೆಂಡತಿ ಮಂಜುಳಾ ಅವ್ರಿಗೂ ಕೂಡ ಯಾರೋ ಹೋಗಿ ಹೇಳ್ದಂತ ಸಂದರ್ಭ. ಆಕೆನೂ ಕೂಡ ಬಂದು, ದೇವರಾಜಣ್ಣ ಯಾಕೆ ಹಿಂಗ್ ಮಾಡ್ತಾ ಇದ್ರಿ ನನ್ನ ಗಂಡಿಗೆ ಅಂತ ಕೇಳಿದಾಗ ಅವಳಿಗೂ ಸೂಳೆ ಮುಂಡೆ, ಹೊಲ್ತಿ ಅಂತ ಎಲ್ಲ ತೀರಾ ಅವಮಾನವಾಗಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ವಲಯ ಮಾದಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಟಿಟಿ ರಂಗಸ್ವಾಮಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮುಗುರೂರು, ನೊಂದವರಾದ ಗ್ರಾಮದ ಕುಮಾರಸ್ವಾಮಿ, ಮಂಜುಳಾ, ನೇತ್ರಾವತಿ ಇತರರು ಉಪಸ್ಥಿತರಿದ್ದರು.
ಕಳೆದ 3 ದಿನಗಳಿಂದ ಮಳೆ ಸುರಿಯುತ್ತಿದ್ದು ಶನಿವಾರ ರಾತ್ರಿ ಸುರಿದ ಭಾರೀ ಮಳೆಗೆ ರಸ್ತೆ ಮೇಲೆ ನೀರು ನಿಂತಿದ್ದು ಅನೇಕ ಮರಗಳು ಧರೆಗುರುಳಿವೆ. ಇದರ ಪರಿಣಾಮ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಜನರು ಕಗ್ಗತ್ತಿನಲ್ಲಿ ಕಾಲ ಕಳೆಯಬೇಕಾದ ಪರಿಸ್ಥಿತಿ ಹಾಸನದಲ್ಲಿ ಎದುರಾಗಿದೆ. ನಗರದ ಬಿಎಸ್ಎನ್ಎಲ್ ಮುಂಭಾಗದ ಬಿಎಂ ರಸ್ತೆ ಮತ್ತು ಸುತ್ತ ಮಳೆ ನೀರು ನಿಂತಿದ್ದರಿಂದ ಕೆರೆಯಂತೆ ಗೋಚರಿಸಿತು. ಇನ್ನು ಪಾರ್ಕಿಂಗ್ ಮಾಡಿದ ದ್ವಿಚಕ್ರ ವಾಹನಗಳು ಹಾಗೂ ಕಾರುಗಳು ಸಂಪೂರ್ಣ ಮುಳುಗಿದ್ದು ಈ ಭಾಗದಲ್ಲಿ ವಾಹನ ಚಾಲನೆ ಮಾಡುವವರು ಹೆದರಿಕೆಯಿಂದ ಓಡಿಸಬೇಕಾಯಿತು. ಬಿರುಗಾಳಿ ಅಪ್ಪಳಿಸಿದ್ದರಿಂದ ನಗರ ಹಾಗೂ ಸುತ್ತಮುತ್ತ ಅನೇಕ ಭಾಗಗಳಲ್ಲಿ ಹಳೆ ಮರಗಳು ಧರೆಗುರುಳಿವೆ. ಮನೆ ಸೀಟ್ ಎಂಚುಗಳು ಹಾರಿ ಹೋಗಿದೆ. ವಿದ್ಯುತ್ ಕಂಬಗಳು ಬಾಗಿದೆ. ಕಳೆದ ಹಲವಾರು ದಿನಗಳಿಂದ ಮಳೆ ಸುರಿಯುತ್ತಿದ್ದು ನಗರದ ಚನ್ನಪಟ್ಟಣದ ಶ್ರೀರಾಮ ಮಂದಿರದ ಮುಂಭಾಗದ ದೇವರ ವಿಗ್ರಹವು ಕೆಳಗೆ ಬಿದ್ದು ಹಾನಿಯಾಗಿದೆ. ಬಿಎಂ ರಸ್ತೆಯ ಉದ್ದಗಲಕ್ಕೂ 2 ಬದಿಯಲ್ಲಿ ಅನೇಕ ಮರಗಳು ರಸ್ತೆ ಮೇಲೆ ಬಿದ್ದಿದ್ದು ವಾಹನ ಚಾಲಕರು ಅರಸಾಹಸದಲ್ಲಿ ವಾಹನ ಚಾಲನೆ ಮಾಡಬೇಕಾಯಿತು. ಇನ್ನು ನಗರದ ಸಮೀಪ ಬೀಟ್ಕೌಡನಹಳ್ಳಿ ಬೈಪಾಸ್ ಸಕಲೇಶ್ಪುರ ರಸ್ತೆ ಉದ್ದಗಲಕ್ಕೂ ಎನ್ಎಚ್ ರಸ್ತೆ ಕಾಮಗಾರಿ ನಡೆಯುತ್ತಿರುವುದರಿಂದ ರಾಜಕಾಲುವೆಯಲ್ಲಿ ಕಸ ಕಟ್ಟಿಕೊಂಡು ನೀರು ಸರಾಗವಾಗಿ ಹರಿಯದ ಕಾರಣ ಹೊಲ ಗದ್ದೆಗಳು, ಲೇಔಟ್ ಮನೆಗಳು, ಅಂಗಡಿ ಮಳಿಗೆಗಳಿಗೆ ಮಳೆ ನೀರು ನುಗ್ಗಿ ಭಾರೀ ಹಾನಿ ಉಂಟು ಮಾಡಿದೆ. ಇಲ್ಲಿನ ಸ್ಥಳೀಯ ನಿವಾಸಿಗಳು ರಾತ್ರಿ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿ ಅಧಿಕಾರಿಗಳು ಜೆಸಿಬಿ ಮೂಲಕ ನೀರು ಹರಿಯಲು ತೆರವು ಮಾಡಿಕೊಟ್ರು. ಆ ವ್ಯವಸ್ಥೆ ಬಗ್ಗೆ ಈ ವೇಳೆ ಆಕ್ರೋಶದ ಮಾತುಗಳನ್ನಾಡಿದ್ರು. ಸರ್ ಏನಿಲ್ಲ, ಇದು NH75 ವರ್ಕ್ ನಾವು 4 ವೇ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಇತ್ತು. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಆಲ್ಮೋಸ್ಟ್ 1 ಮಂತ್ ಇಂದ ಲೋಕಲ್ಸ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲೋಕಲ್ಸ್ ನ ಕಂಪ್ಲೇಂಟ್ ಕೊಟ್ಟಿದ್ದನ್ನ ಕರೆದು ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೀವಿ. ಇದು ರಾಜಕಾಲುವೆ ಒಂದು ಆಗ್ಬೇಕಾಗತ್ತೆ. ರಾಜಕಾಲುವೆ ಆಗೋದಕ್ಕೋಸ್ಕರ ನಾವು CMC, ತಹಸೀಲ್ದಾರ್ ಮತ್ತೆ ನಮ್ಮ PD ಪ್ರಾಜೆಕ್ಟ್ ಡೈರೆಕ್ಟರ್ ಎಲ್ಲ ಬಂದು ಆಕ್ಚುಲಿ ಲ್ಯಾಂಡ್ ವಿಸಿಟ್ ಮಾಡಿದ್ವಿ. ಅದಕ್ಕೆ ಏನು ಲ್ಯಾಂಡ್ ವಿಸಿಟ್ ಎಷ್ಟು ಅಪ್ರೂವಲ್ ಇದೆ ಅಮೌಂಟ್ ಅದನ್ನ ಅಪ್ರೂವಲ್ ಆಗೋದಕ್ಕೆ ನಾವು ಲೆಟರ್ ಎಲ್ಲ ಮಾಡಿದೀವಿ ಸರ್. CMC ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಏನ್ ಇಲ್ಲಿ ಬ್ಯಾರಿಕೇಡ್ಸ್ ಎಲ್ಲ ಇದೆ ಅವರೆಲ್ಲ ಅದು ಪೈಪ್ಸ್ ಗಳನ್ನ ಹಾಕಿ ರೋಡ್ ನ ಬ್ಲಾಕ್ ಮಾಡಿದ್ದಾರೆ ಸರ್. ಅಂದ್ರೆ ಅವ್ರ ವರ್ಕಿಗೋಸ್ಕರ ನೀರು ಹೋಗೋದಕ್ಕೆ ಇದನ್ನ ಬ್ಲಾಕ್ ಮಾಡಿ ಅಲ್ಲೂ ಏನಾಗಿದೆ ಕಲ್ಲುಗಳು ಮತ್ತೆ ಇದೆಲ್ಲ ಪೈಪ್ ಅಲ್ಲಿ ಮುಚ್ಕೊಂಡಿದೆ. ಇವತ್ತಿನ ಮಳೆ ಬಂದಿರೋದ ಕಾರಣ, ತುಂಬಾ ಮಳೆ ಆಗಿರೋದ್ ಕಾರಣ ಅದೆಲ್ಲ ಬ್ಲಾಕ್ ಆಗಿ ನೀರು ಓವರ್ಫ್ಲೋ ಆಗಿ ಲೇಔಟ್ ಒಳಗಡೆ ಆಗಿದೆ. ಇದು ಅಪ್ರೂವಲ್ ಏನಾಗುತ್ತೆ ಸರ್, ಇದು ನ್ಯಾಷನಲ್ ಹೈವೇ ಒಂದು ತನ್ನದೇ ಆದ ಪ್ರಾಮುಖ್ಯತೆಯನ್ನ ಹೊಂದಿದೆ. ಈ ನ್ಯಾಷನಲ್ ಹೈವೇಯನ್ನ ಹಾದು ಹೋಗುವಂತ ಹಲವಾರು ಪ್ರಯಾಣಿಕರು ಈ ಒಂದು ರಾಜಕಾಲುವೆ ಸಮಸ್ಯೆಯಿಂದ ಬಳಲುವಂತಾಗಿದೆ. ಸುತ್ತಮುತ್ತಲಿನ ಪರಿಸರದಲ್ಲೂ ಕೂಡ ಯಾರ್ಯಾರು ಮನೆಗಳ ನಿವಾಸಿಗಳಿದ್ದಾರೋ ಕೂಡ ಅವ್ರಿಗೂ ಕೂಡ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ನೀವು ಪಕ್ಕದಲ್ಲಿ ನೋಡ್ಬೋದು, ಮಲೇರಿಯಾದಂತ ಹಲವಾರು ಕಾಯಿಲೆಗಳು ಇಂಥ ನೀರಿನಲ್ಲಿ ಬರುವಂತ ಸಾಧ್ಯತೆಗಳಿರುತ್ತೆ. ಈಗಾಗ್ಲೇ ನಾವು ಒಳ್ಳೆ ಹಾಸ್ಪಿಟಲ್ ಅನ್ನ ಕಟ್ಟಿದೀವಿ, ಹಾಗಂತ ಹೇಳ್ಬಿಟ್ಟು ಈ ತರ ಸಾಂಕ್ರಾಮಿಕ ಕಾಯಿಲೆಗಳನ್ನ ತಂದು ಎಲ್ಲಾ ಬೆಡ್ಗಳನ್ನು ತುಂಬಿಟ್ಕೊಳ್ಳುವಂತ ಪರಿಸ್ಥಿತಿ ಹಾಸನಕ್ಕೆ ಬರಬಾರ್ದು ಅಂತ ನಾನು ಈ ಮೂಲಕ ಒಂದು ಯೋಚನೆಯನ್ನ ಮಾಡ್ತಾ ಇದ್ದೀನಿ. ಹಲವಾರು ಮನೆಗಳಿಗಾಗ್ಲೇ ಮುಳುಗ್ತಾ ಇದ್ದಾವೆ. ಈ ಸೈಡ್ ನೀವು ನೋಡಿದ್ರೆ ಗೊತ್ತಾಗ್ತದೆ, ಎಷ್ಟೋ ವರ್ಷಗಳಿಂದ ಈ ಒಂದು ಕೊಳಚೆ ಇಲ್ಲಿ ನಿಂತಿತ್ತು. ಈ ನೀರಿಗೆ ಏನಾಗ್ತದೆ, ಈಗ ಮಳೆಗಾಲ ಶುರುವಾಗಿರೋದು ಒಂದ್ ರೀತಿ ಸಂತೋಷವನ್ನ ಕೊಟ್ರೆ, ಇನ್ನೊಂದು ಕಡೆ ಇದು ಒಂದು ನೋವಿನ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ. ಇಲ್ಲಿ ಎಷ್ಟೋ ವೆಹಿಕಲ್ಗಳು ಓಡಾಡ್ತಾ ಇದಾವೆ. ಈ ನೀರೇನಾದ್ರು ತುಂಬಿ ರಸ್ತೆ ಮೇಲೆ ಬಂದ್ರೆ ಈ ನ್ಯಾಷನಲ್ ಹೈವೇಯ ಜವಾಬ್ದಾರಿ ಯಾರು ತಗೊಂಡಿದಾರೋ ಅವರು ಇದಕ್ಕೆ ಖಂಡಿತವಾಗ್ಲೂ ಹೊಣೆಗಾರಿಕೆಯನ್ನ ಮಾಡ್ಬೇಕಾಗುತ್ತೆ. ಈ ರೀತಿಯಲ್ಲಿ ಒಂದು ಕಠಿಣ ಕ್ರಮವನ್ನ ಸೂಕ್ತವಾದ ರೀತಿಯಲ್ಲಿ ತೆಗೆದುಕೊಳ್ಬೇಕಾಗಿ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಶರತ್, ಉಪನ್ಯಾಸಕರು. ಹಾಸನದ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಗುರುವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಉದ್ಘಾಟಿಸಿದರು. ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಸರ್ಕಾರಿ ನೌಕರರು ಎಂದರೆ ವರ್ಷವಿಡೀ ತಮ್ಮ ಕರ್ತವ್ಯದಲ್ಲಿ ಸಮಯ ಕಳೆಯುತ್ತಾರೆ. ವರ್ಷದಲ್ಲಿ ಇಂತಹ ಕ್ರೀಡೆಯಲ್ಲಿ ಪಾಲ್ಗೊಂಡು ಸಂತೋಷ ಪಡ್ತಾರೆ. ಕ್ರೀಡೆ ಎಂದರೆ ದೈಹಿಕ ಹಾಗೂ ಮಾನಸಿಕವಾಗಿ ಸ್ಥೈರ್ಯ ಕೊಡುತ್ತದೆ. ಪ್ರತಿದಿನ ಬೆಳಗ್ಗೆ ಕೆಲ ಸಮಯ ಕ್ರೀಡೆಗೆ ಮೀಸಲಿಡುವ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬೇಕು ಅಂತ ಹೇಳಿದ್ರು. ಕ್ರೀಡಾಕೂಟ ಅಂತಂದ್ರೆ ಇಡೀ ಸರ್ಕಾರಿ ನೌಕರರ ಬಳಗಕ್ಕೆ ಒಂದು ಬಹುದಿನದಿಂದ ಒಂದು ಕಾಯುತ್ತಿರುವಂತಹ, ನಿರೀಕ್ಷಣೆ ಮಾಡ್ತಿರುವಂತಹ ಒಂದು ದಿನ. ಯಾಕೆಂದ್ರೆ ಅವರು ಸರ್ಕಾರಿ ನೌಕರರು, ತಮಗೆ ಗೊತ್ತಿದೆ ಸರ್ಕಾರಿ ನೌಕರರಿಗೆ ಬೇರೆ ಅಂದ್ರೆ ನಮ್ಮ ಟೀಚರ್ಸ್ಗೆ ಒಂದು ಅಲ್ಪಾವಧಿಯ ಒಂದು ಇದಿರುತ್ತೆ, ಒಂದು ಸ್ವಲ್ಪ ಹೊರಗಡೆ ಅಂದ್ರೆ ರಜೆ ಇರುತ್ತೆ, ಮಕ್ಕಳಿಗೆ ರಜೆ ಕೊಟ್ಬಿಟ್ಟು ರಜೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ರೆಗ್ಯುಲರ್ ಆಗಿ ನಾವು ಸರ್ಕಾರಿ ನೌಕರಿಯನ್ನು ಮಾಡುವಾಗ ಅದರಲ್ಲಿ CLU, ELU ಬೇರೆ ಪರಿವರ್ತಿತ ರಜೆ ಅಂತ ಬಿಟ್ಟು ಅದು ಏನು ಅಂತಂದ್ರೆ ತಮ್ಮ ಬೇರೆ ಬೇರೆ ಕುಟುಂಬದ ಕೆಲಸಗಳನ್ನ ಮಾಡ್ಲಿಕ್ಕೆ ಅಷ್ಟೇ ಆ ಒಂದು ದಿನಗಳನ್ನ ಮೀಸಲಿಡಿಸ್ತಾರೆ. ಹೀಗೆ ಸರ್ಕಾರಿ ನೌಕರರಿಗೆ ಒಂದು ಕ್ರೀಡಾಕೂಟ, ಸರ್ಕಾರಿ ನೌಕರರು ಫೀಲ್ಡ್ಗಳಿದು ಅಂತಂದ್ರೆ ಈಗ ಚೆಸ್ ನಾವು ಮಾಡಿದ್ವಿ, ನಾನು CEO ಅವರು ಚೆಸ್ ಆಡಿದ್ವಿ.
ಉದ್ಘಾಟನೆ ಅಂತಂದ್ರೆ ಅಲ್ಲಿ ಒಂದ್ ರೌಂಡ್ ಹಾಕೊಂಡು ಬಂದು ತುಂಬಾ ನಮಗೂ ಕೂಡ, ನಾವು ಮನುಷ್ಯರು, ನಮಗೂ ಕೂಡ ಕ್ರೀಡೆಗಳು ಬೇಕು. ನನ್ಗೂ ಕೂಡ ಆಸೆ ಇದೆ, ನನ್ಗೂ ಥ್ರೋಬಾಲ್ ಆಡ್ಬೇಕು ಅಂತಂದ ಆಸೆ ಇದೆ, ಮುಂದೆ ಆಡ್ಬೇಕಂತ ಆಸೆ ಇದೆ, ಚೆಸ್ ಒಂದು ಗಂಟೆಗಟ್ಟಲೆ ಆಡ್ಬೇಕು ಅಂತಂದ ಆಸೆ ಇದೆ. ಆಮೇಲೆ ಕೇರಮ್ಮು ದೋ ವಿ ಆರ್ ನಾಟ್ ಅ ಗ್ರೇಟ್ ಪ್ಲೇಯರ್ಸ್, ಅಂದ್ರೆ ಗುಡ್ ಪ್ಲೇಯರ್ಸ್ ಆಲ್ಸೋ. ಏನೋ ಒಂದು ತೊಡಗಿಕೊಳ್ಬೇಕು. ಆಟ ಅಂತಂದ್ರೆ ಅಲ್ಲಿ ಯಾವುದೇ ಜಾತಿ ಇರಲ್ಲ, ಯಾವುದೇ ಲಿಂಗ ಇರಲ್ಲ, ಯಾವುದೇ ಒಂದು ಅಂತಸ್ತು ಏನೂ ಇರಲ್ಲ. ಆಟ ಅಂತಂದ್ರೆ ಎಲ್ಲರಿಗೂ ಕೂಡ ಬೇಕಾಗಿತ್ತು. ಇವಾಗಂತೂ ಅನಿವಾರ್ಯವಾಗಿದೆ, ಹೆಚ್ಚು ಹೆಚ್ಚು ಅವೇರ್ನೆಸ್ ಇದೆ. ಈಗ ಯುವ ಜನರಲ್ಲಾಗಿರ್ಬೋದು, ಇಲಾಖೆಗಳಲ್ಲಾಗಿರ್ಬೋದು, ಇಲಾಖೆನ ಹೊರತುಪಡಿಸಿ ಖಾಸಗಿ ವಲಯದಲ್ಲಾಗಿರ್ಬೋದು, ಸಾಕಷ್ಟು ಅವೇರ್ನೆಸ್ ಇದೆ. ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಇಸ್ ಅಬ್ಸಲ್ಯೂಟ್ಲಿ ವೆರಿ ಇಂಪಾರ್ಟೆಂಟ್ ಅನ್ನೋದು ಎಲ್ಲರ ಒಂದು ಮನಸ್ಸಲ್ಲಿ ಇದೆ. ಸೊ ಅದಕ್ಕೆ ತಾವು ನೋಡ್ತಾ ಇರ್ಬೋದು, ಮೊದಲ ಒಂದು ಕಾಲಘಟ್ಟದಲ್ಲಿ ಎಷ್ಟು ಜನ ವಾಕ್ ಮಾಡ್ತಾ ಇದ್ರು ಬೇರೆ ಬೇರೆ ಪಾರ್ಕ್ಗಳಲ್ಲಿ. ಈಗ ಪಾರ್ಕ್ ಅಂತಂದ್ಬಿಟ್ಟು ಸಿವಿಕ್ ಕಮ್ಯುನಿಟಿ ಅಂತಂದ್ಬಿಟ್ಟೆ ಮಾಡಿದ್ದಾರೆ. ಆ ಪಾರ್ಕ್ಗಳಲ್ಲಿ ಜನರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ, ಸರ್ಕಾರಿ ನೌಕರರಿಗೆ ಕೆಲಸ ಎಂಬುದು ದಿನನಿತ್ಯ ಇದ್ದೇ ಇರುತ್ತೆ. ನಮಗೋಸ್ಕರ ಕೆಲ ಗಂಟೆ ಬಿಡುವು ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಂಡು ಉತ್ತಮ ರೀತಿಯಲ್ಲಿ ನಿವೃತ್ತಿ ಹೊಂದಬೇಕು ಅಂತ ಆಶಿಸ್ತೇನೆ. ಪೊಲೀಸ್ ಇಲಾಖೆ ಸೇರಿದಂತೆ ಇತರೆ ಸರ್ಕಾರಿ ನೌಕರರು ಕೆಲಸದ ಒತ್ತಡದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುವುದಿಲ್ಲ. ಪ್ರತಿದಿನ ಸ್ವಲ್ಪ ಸಮಸ್ಯೆಯ ಆರೋಗ್ಯದ ಕಡೆ ಗಮನ ನೀಡಿ ವ್ಯಾಯಾಮ, ಆಟೋಟಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತೆ ಸಲಹೆ ನೀಡಿದರು. ನಿತ್ಯ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ನಮಗೋಸ್ಕರ 1 ಗಂಟೆ 1.5 ಗಂಟೆ ಬೇಯಿಸಿಕೊಂಡು ನಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಂಡು ಒಂದು ಸುಭದ್ರವಾದ ನಿವೃತ್ತಿಯನ್ನು ಹೊಂದಲಿ ಅಂತ ಆಶಿಸ್ತೀನಿ. ಯಾಕೆಂದ್ರೆ ಪೊಲೀಸ್ ಇಲಾಖೆ ನಮ್ಮಲ್ಲಿ ಕಂಪ್ಯಾಷನೇಟ್ ಗ್ರೌಂಡ್ಗೆ ಕೆಲಸಕ್ಕೆ ಬರ್ತಾ ಇರ್ತಾರೆ ಅರ್ಜಿಗಳು ನೋಡಿದಾಗ ಪೊಲೀಸ್ ಇಲಾಖೆ ಮತ್ತೆ ನಮ್ಮ ಕಂದಾಯ ಇಲಾಖೆ ನೌಕರರು ಜಾಸ್ತಿ ಬರ್ತಾ ಇರ್ತಾರೆ. ಯಾಕೆಂದ್ರೆ ಅಚ್ಚುಕಟ್ಟಾದಂತಹ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಏರ್ಪಡಿಸಿದ್ದೇವೆ. ಮತ್ತೆ ಅದರ ಜೊತೆಗೆ ನಮ್ಮ ಎಲ್ಲ ಆಟಗಾರರು ಕೂಡ, ಸರ್ಕಾರಿ ನೌಕರರು ಕೂಡ ನಿಜವಾಗ್ಲೂ ಇವರು ಕ್ರೀಡಾಪಟುಗಳ ತರನೇ ಆಡ್ತಾ ಇದ್ದಾರೆ. ಇವರು ಸರ್ಕಾರಿ ನೌಕರರು ಅನ್ನೋತಾರಲ್ಲ, ಕ್ರೀಡಾಪಟುಗಳು. ಸಭಾ ಕಾರ್ಯಕ್ರಮದ ನಂತರ ಬ್ಯಾಡ್ಮಿಂಟನ್ ಆಡುವುದರ ಮೂಲಕ ಕ್ರೀಡೆಯನ್ನ ಉದ್ಘಾಟಿಸಿ ಕೆಲ ಸಮಯ ಭಾಗವಹಿಸಿದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಮಾರು 2,000ಕ್ಕಿಂತ ಹೆಚ್ಚು ಜನ ಸರ್ಕಾರಿ ನೌಕರರು ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಂಟಿ ನಿರ್ದೇಶಕ ಅರುಣ್ ಕುಮಾರ್ ಸಂಗಾವಿ, ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕದ ಅಧ್ಯಕ್ಷ ಇ ಕೃಷ್ಣೇಗೌಡ, ಖಜಾಂಚಿ ಬಿಎಂ ಸುರೇಶ್, ಹಿರಿಯ ಉಪಾಧ್ಯಕ್ಷ ಉಮೇಶ್, ಗೌರವಾಧ್ಯಕ್ಷ ಕುಮಾರಸ್ವಾಮಿ, ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ ಡಾ ಬಿಎಂ ಲಕ್ಷ್ಮೀಕಾಂತ್, ಕ್ರೀಡಾ ಕಾರ್ಯದರ್ಶಿ ಸಿಕೆ ರಘು ಇತರರು ಉಪಸ್ಥಿತರಿದ್ದರು. ಕ್ಷೇತ್ರದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದ ಪ್ರಮುಖ 5 ಆರೋಪಿ ನವೀನ್ ಗೌಡ ಅವರೊಂದಿಗೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಎನ್ನಲಾಗುತ್ತಿರುವ ನವೀನ್ ಗೌಡ ಜೆಡಿಎಸ್ ನಾಯಕರ ಜೊತೆ ಸಂಬಂಧ ಹೊಂದಿದ್ದ ಎನ್ನುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಈ ನಡುವೆ ವೈರಲ್ ಆಗಿರುವ ಆಡಿಯೋದಲ್ಲಿ ವಿಧಾನಸಭೆ ಚುನಾವಣೆ ಬಳಿಕ ಸೋಲಿನ ಬಗ್ಗೆ ನವೀನ್ ಗೌಡ ಕೆಎಸ್ ಲಿಂಗೇಶ್ ಸಂಭಾಷಣೆ ನಡೆದಿದೆ ಎನ್ನಲಾಗಿದೆ. ಅಣ್ಣ, ನಿಮಗಾಗಿ ಪಕ್ಷದಲ್ಲಿದ್ದೇವೆ ಅಂತ ಲಿಂಗೇಶ್ಗೆ ಹೇಳಿರುವ ನವೀನ್ ಗೌಡ, ಸಂಸದ ಪ್ರಜ್ವಲ್ ನಿಮ್ಮ ವಿರುದ್ಧ ಇರುವ ನಟರಾಜ್ ಎಂಬುವರ ಜೊತೆ ಓಡಾಡ್ತಾರೆ ಅಂತ ಲಿಂಗೇಶ್ಗೆ ದೂರು ಹೇಳಿದ್ದಾನೆ. ಹೌದು, ನಾನು ಮತ್ತೆ ಗೆದ್ದರೆ ನಾನೇ ಇರ್ತೀನಿ, ಹಾಗಾಗಿ ಸೋಲಲಿ ಅಂತ ಕೆಲವರು ಓಡಾಡಿದ್ರು. ನಾನು ಎಂಪಿಗೆ ಹೇಳಿದ್ರು ಕೇಳಲಿಲ್ಲ, ಅವರಿಗೆ ನಟರಾಜೇ ಬೇಕಂತೆ ಅಂತ ಮಾತನಾಡಿರುವ ಕೆಎಸ್ ಲಿಂಗೇಶ್ ಅವರ ಆಡಿಯೋ ವೈರಲ್ ಆಗಿದೆ. ಇದು ಪ್ರಜ್ವಲ್ ಪ್ರಕರಣದಲ್ಲಿ ಜೆಡಿಎಸ್ ಪರ ಹೋರಾಟದ ನಾಯಕತ್ವ ವಹಿಸಿರುವ ಲಿಂಗೇಶ್ ಅವರಿಗೆ ಇರಿಸು ಮುರಿಸು ಉಂಟು ಮಾಡಿದೆ. ನವೀನ್ ಕಾಂಗ್ರೆಸ್ ಮುಖಂಡರು ಹಾಗೂ ಸಚಿವರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದು ಪೆನ್ ಡ್ರೈವ್ ಹಂಚಿಕೆ ಸಂಬಂಧ ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದನು. ಇದೇ ಆಧಾರದ ಮೇಲೆ ಆತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇದೀಗ ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ನವೀನ್ ನೊಂದಿಗೆ ಮಾತನಾಡಿರುವ ಆಡಿಯೋ ವೈರಲ್ ಆಗಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಏನ್ ಮಾಡ್ತೇಳು, ನಾನ್ ಎಲ್ಲದೂ ಹೇಳ್ದೆ, ಎಂಪಿಗೆ ನಟರಾಜನ್ ಬಿಟ್ಟು ಇರಕ್ ಹಾಕಲ್ವಂತೆ. ನಿಮ್ಮ ಎಲೆಕ್ಷನ್ ದಿನ ನಾವು ಕಷ್ಟಪಟ್ಟು ಓಡಾಡ್ತಾ ಇದೀವಿ. ನಟಜನ ಬಂದಾಗ ಅಲ್ಲಿ ಬೇರೆ ಪಕ್ಷದವರೆಲ್ಲ ಅವ್ರಿಗೆ ಯಾಕೆ ಇಲ್ಲಿ ಬಂದಿರಂತ ಉಗ್ಪಡಿಸಿದ್ರು. ನಮ್ಗೆ ಬಹಳ ಬೇಜಾರಾಯ್ತಲ್ಲಿ. ನಿಮ್ಮ ಮೇಲೆ ವಿಶ್ವಾಸ ಇದೆ ಜನಕ್ಕೆ, ಬೇರೆ ಮೇಲೆ ಇಲ್ಲ. ಅದು ಸಮಸ್ಯೆ. ಕಾರಣ ನಾನು ಹಲೋ ಎಂಪಿಗೆ ಹೇಳ್ದೆ, ರೀ ನಟರಾಜು ಜೊತೆಗೆ ಬೇರೆನೋ ನೀವು ಡೈರೆಕ್ಟ್ ಆಗ ಮಾಡ್ರಿ, ಬೇರೆ ಯಾರು ಹೇಳ್ರಿ ಅಂತಂದ್ರೆ ಇಲ್ಲ, ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಅವ್ರ ಹಂಗೆ ಹಿಂಗೆ. ನಾನೇ ನೆಕ್ಸ್ಟ್ MLA ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡವ್ರೆ. ಯಾರು? ನಟಜನ ಓಡಾಡಿದೀವಿ, ನನ್ ಸೋಲ್ಸಿರೋದು. ಗೆದ್ರೆ ಇನ್ನೊಂದ್ಸರಿ ಇವರೇ ಆಗ್ತಾರೆ.
ಇನ್ನ ಮಗ ಗೆಲ್ಲಕರು ಅಂತ ಸೋಲ್ಸಿರೋ ಅದಕ್ಕೆ ಅದೇ ಕಾರಣಕ್ಕೆ ನಡಿ. ರೈತರಿಗೆ ಅನುಕೂಲವಾಗುವ ಆಧುನಿಕ ಕೃಷಿ ಉತ್ಪನ್ನಗಳ ಮಾರಾಟ ಹಾಗೂ ಪ್ರದರ್ಶನದ ಸಮಾವೇಶ ಮೇ 23 ಮತ್ತು 24ರಂದು ಹಾಸನ ನಗರದ ಶರೀಫ್ ಕಾಲೋನಿಯಲ್ಲಿರುವ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಶ್ರೀ ವೀರಭದ್ರಪ್ಪ ಏಜೆನ್ಸಿರವರ ಸಹಯೋಗದಲ್ಲಿ ಪಂಜಾಬ್ ಆಗ್ರೋ ಸೊಲ್ಯೂಷನ್ ಬೈ ಸೊನಾಲಿಕಾ ಅವರ ಆಶ್ರಯದಲ್ಲಿ ನಡೆದ ಸಮ್ಮೇಳನದಲ್ಲಿ ರೈತರು ಹಾಗೂ ಉಪಕರಣಗಳ ಮಾರಾಟಗಾರರು ಭಾಗವಹಿಸಿದರು. ಈ ಕಾರ್ಯಾಗಾರದಲ್ಲಿ ರೈತರು ಈ ಉತ್ಪನ್ನಗಳನ್ನು ಬಳಸಿ ಯಾವ ರೀತಿಯ ಇಳುವರಿಯನ್ನ ಪಡೆಯಬಹುದು ಹಾಗೂ ಕಡಿಮೆ ವೆಚ್ಚದಲ್ಲಿ ಕೃಷಿ ಮಾಡಬಹುದಾದ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಮೊದಲನೇ ದಿನ ರೈತರಿಗೆ ಉಪಯುಕ್ತ ಮಾಹಿತಿ ನೀಡಿದರೆ, ಎರಡನೇ ದಿನ ಉಪಕರಣಗಳ ಮಾರಾಟದ ಏಜೆನ್ಸಿಯವರಿಗೆ ಅಗತ್ಯವಾದ ಮಾಹಿತಿಯನ್ನ ನೀಡಲಾಯಿತು. ಈ ಸಮ್ಮೇಳನದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಯ ರೈತರು ಹಾಗೂ ಮಾರಾಟಗಾರರು ಭಾಗವಹಿಸಿದರು. ರೈತರಿಗೆ ಹಾಗೂ ಏಜೆನ್ಸಿಯವರಿಗೆ ಸಂಸ್ಥೆಯ ಬಿಸಿನೆಸ್ ಹೆಡ್ ಕ್ರಾಂತಿ ದೀಪ ಶರ್ಮಾ ಮಾಹಿತಿಯನ್ನ ನೀಡಿದರು. ಸಮಾರಂಭದಲ್ಲಿ ಬಿಸಿನೆಸ್ ವೈಸ್ ಪ್ರೆಸಿಡೆಂಟ್ ವರ್ಗೆ ಫಿಲಿಪ್ಸ್, ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಸುಧಾಕರ್, ಹಾಸನದ ಡೀಲರ್ ಸತ್ಯಪ್ರಕಾಶ್, ಸಂಸ್ಥೆಯ ರಾಜ್ಯದ ಪ್ರಮುಖ ಶಿವಾನಂದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಮನರಂಜನೆ ಕಾರ್ಯಕ್ರಮ ನಡೆಯಿತು. ಉತ್ಪನ್ನಗಳ ರಿಪೇರಿಯನ್ನ ಉಚಿತವಾಗಿ ಮಾಡಿಕೊಡುವುದಾಗಿ ಸಂಸ್ಥೆ ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಪ್ರಕಟಿಸಿದರು. ಜೂನ್ 3ನೇ ತಾರೀಕಿನಂದು ಶಿಕ್ಷಕರ ಕ್ಷೇತ್ರಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ಶಿಕ್ಷಕ ಮತದಾರ ಬಂಧುಗಳು ನನಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನ ನೀಡುವುದರ ಮೂಲಕ ಆಶೀರ್ವಾದ ಮಾಡಬೇಕೆಂದು ಸತತ 4 ಬಾರಿ ಆಯ್ಕೆಯಾಗಿ 5ನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಬಯಸಿ ಕಣದಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಹೊಳೆನರಸೀಪುರದಲ್ಲಿ ಶಿಕ್ಷಕ ಬಂಧುಗಳಲ್ಲಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸತತ 24 ವರ್ಷಗಳಿಂದ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಧ್ವನಿಯಾಗಿ ಸೇವೆ ಸಲ್ಲಿಸಿರುವ ತೃಪ್ತಿ ನನಗಿದೆ ಅಂತ ಹೇಳಿದರು. ಹೆಚ್ಚಾಗಿ ಜೆಡಿಎಸ್ ಪಕ್ಷದಿಂದ ನಾನೇ ಮೊದಲು ಅಂತರ ಕಾಯ್ಕೊಂಡೆ. ಕಾರಣ ನನಗೆ ಕೆಲವು ಪಕ್ಷದೊಳಗಡೆ ಆಂತರಿಕವಾದಂತಹ ಸಮಸ್ಯೆಗಳಿತ್ತು. ಅದರಿಂದ ನಾನು ಅಂತರ ಕಾಯ್ಕೊಂಡೆ. ಸಮಸ್ಯೆ ಏನು ಅಂತ ಹೇಳ್ಬೋದು. ಸಮಸ್ಯೆಗಳಂತ ಹೇಳಿದ್ರೆ, ಈಗ ಉದಾಹರಣೆ ರೈತ ವಿಧೇಯಕ ಬಂತು. ರೈತ ವಿಧೇಯಕ ಬಂದಾಗ ಆ ರೈತ ವಿಧೇಯಕನ ಪಾಸ್ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ನಾಯಕರು ಸೂಚಿಸಿದರು. ಅದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ನಾನು ರೈತರ ಪರವಾಗಿ ನಾನು ಆ ವಿಧೇಯಕಕ್ಕೆ ನಮ್ಮ ಪಕ್ಷದಿಂದ ಒಬ್ಬನೇ ನಾನು ವಿಧಾನ ಪರಿಷತ್ತಲ್ಲಿ ಆ ಬಿಲ್ಲಿಗೆ ವಿರೋಧವಾಗಿ ನಾನು ಕೈ ಎತ್ತಿದೆ. ಮತ್ತು ಅನೇಕ ಶಿಕ್ಷಕ ಸಮುದಾಯದ ಸಮಸ್ಯೆಗಳು ಬಂದಾಗ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಬಂದಾಗ ನಾನು ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರಾದರೂ ಕಾರ್ಯಕರ್ತರಿಗೆ, ಮುಖಂಡರಿಗೆ ನೀವು ಟಿಕೆಟ್ ಕೊಡಿ, ಪದವೀಧರ ಕ್ಷೇತ್ರಕ್ಕೆ ನಾವು ಗೆಲ್ಲಿಸ್ತೇವೆ ಅಂತ ಕೇಳಿಕೊಂಡೆ. ಆವಾಗ ಒಂದು ದಿನವೂ ಕೂಡ ಪಕ್ಷದ ಕೆಲಸ ಮಾಡದೇ ಇದ್ದಂಥವ್ರ, ಪಕ್ಷದಲ್ಲೇ ಇರದೇ ಇದ್ದಂಥವ್ರಿಗೆ ಪದವೀಧರ ಕ್ಷೇತ್ರದ ಟಿಕೆಟನ್ನು ಕೊಟ್ಟರು. ಅದು ಒಂದು ನನಗೆ ಭಾಳ ಅಸಮಾಧಾನ ತಂದಂಥದ್ದು. ನಾನು ಆವಾಗಲೇ ಹೇಳಿದ್ದೆ, ಪಕ್ಷದ ಕಾರ್ಯಕರ್ತರಿಗೆ ಯಾರಿಗಾದರೂ ಕೊಡಿ, ಕೆಲಸ ಮಾಡಿದವ್ರಿಗೆ ನೀವು ದಯಮಾಡಿ ಹೊಸಬರಿಗೆ ಮಣೆ ಹಾಕಬಾರ್ದು ಅಂತ ಹೇಳಿದ್ದೆ. ಅದೊಂದು ಮತ್ತೆ ನೀವೇನಾದರೂ ಬೇರೆಯವ್ರಿಗೆ ಕೊಟ್ಟರೆ ನಾನು ರಾಜಕಾರಣವಾಗಿ ಬೇರೆ ತೀರ್ಮಾನ ಮಾಡ್ತೀನಿ ಅಂತೇಳಿ ನಮ್ಮ ನಾಯಕರಿಗೆ ನಾನು ಆಗಾಗಲೇ ಹೇಳಿದ್ದೆ. ಅಂಥ ಪದವೀಧರ ಕ್ಷೇತ್ರ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಮೈಸೂರಿಗೆ ಬಂದು ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಸಭೆ ಮಾಡಿ, ಆ ಸಭೆಯಲ್ಲಿ ಮರಿತಿಬ್ಬೇಗೌಡರಿಗೆ ಮುಂದೆ ನಾವು ಟಿಕೆಟ್ ಕೊಡಲ್ಲ, ನಿಮ್ಮನ್ನೇ ಅವರ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥ ಜಯರಾಮ್ ಅವ್ರಿಗೆ ಅವರು ಭರವಸೆ ಕೊಟ್ಟರು. ಇಷ್ಟೆಲ್ಲ ತೀರ್ಮಾನಗಳನ್ನು ಅವ್ರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ, ಪ್ರಮುಖರಾದ ಶಿವಣ್ಣಗೌಡ, ಮಹೇಂದ್ರ, ಬಳ್ಳಾರಿ ಗೌಡ, ಪ್ರಸನ್ನಕುಮಾರ್ ಸೇರಿದಂತೆ ಹಲವಾರು ಪ್ರಮುಖರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನಕ್ಕೆ ಮುಂಗಾರು ಮಳೆ ಮೇ 31ಕ್ಕೆ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ. ಪೆನ್ ಡ್ರೈವ್ ಹಂಚಿಕೆ ಆರೋಪಿಗಳಿಗೆ ಬಂಧನದ ಭೀತಿ, ಜಾಮೀನಿಗಾಗಿ ಹೈಕೋರ್ಟ್ ಮೊರೆ. ಜಿಲ್ಲೆಯಲ್ಲಿ ಮುಂದುವರಿದ ನಾಯಿಗಳ ದಾಳಿ, ಹಾಸನದಲ್ಲಿ 15 ಜನರಿಗೆ ಗಾಯ.